ಎಲ್ಲಿಂದ ಆಯ್ಕೆ ಆದರೂ ಕರ್ನಾಟಕದಿಂದ. ಯಾರು ಮತದಾರರು? ಕನ್ನಡಿಗರು. ಇಂಥ ಕನ್ನಡಿಗರ ಮತದಾರರಿಂದ ಆಯ್ಕೆಯಾಗಿರ್ತಕ್ಕಂಥ ಈ ಸಂಸದ ಕನ್ನಡ ನಾಡಿನ ಕುರಿತು, ಕನ್ನಡ ನಾಡಿನ ಸಮಸ್ಯೆಗಳ ಕುರಿತು, ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ಯೆ ತಾಪತ್ರಯಗಳ ಕುರಿತು ಸಂಸತ್ತಿನಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಎಂದು ಎಲ್ಲರೂ ಮತ ಹಾಕಿ ಕಳಿಸಿದ್ದಾರೆ ಹೊರತಾಗಿ ಅಲ್ಲಿ ಹೋಗ್ಬಿಟ್ಟು ನೀನೊಂದು ಪಕ್ಷದ ಚೇಲ ಆಗಿ ಮಾತಾಡು ಅಂತ ಹೇಳಿಲ್ವಲ್ಲ. ಯಾರೋ ಒಬ್ಬ ವ್ಯಕ್ತಿಯನ್ನ ನೀನು ಪ್ಲೀಸ್ ಮಾಡೋದಕ್ಕೆ ಮಾತಾಡು ಅಂತ ಹೇಳಿಲ್ವಲ್ಲ. ಆದರೆ ನೀವು ಮಾಡಿದ್ದೇನು? ಬರೀ ಎಡವಟ್ಟುಗಳು. ಇವತ್ತವರೆಗೂ ಮಾತಾಡಬೇಕು. ಯಾಕಂತಂದರೆ ಅವ್ರ ಹಿನ್ನೆಲೆ ಆಗಿದೆ. ಅವ್ರ ABP ಹಿನ್ನೆಲೆ, ಆಮೇಲೆ ಸಂಘ ಪರಿವಾರದ ಹಿನ್ನೆಲೆ ಬಂದಿರೋದೇ ಏನಂತಂದ್ರೆ ಅವ್ರಿಗೆಲ್ಲರಿಗೂ ಒಂದು ಮಾಸ್ ರೋಗ ಇದೆ. ಅದಕ್ಕೆ ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ ನಾವು. ಆಯ್ತಾ? ಅವ್ರಿಗೆ ಏನೇ ಭಾಷಣ ಮಾಡಲಿ, ಏನೇ ಮಾತಾಡಲಿ, ಅವ್ರಿಗೆ ಅಲ್ಲಿ ಪಾಕಿಸ್ತಾನ ಬರಬೇಕು, ಮುಸ್ಲಿಂ ಇರಲೇಬೇಕು. ಹಲವಾರು ಜನ ಅವ್ರಿಗೆ ಹೇಳೋ ರೀತಿ ಏನಂತಂದ್ರೆ ಅವನೊಬ್ಬ ಅಮಾವಾಸ್ಯೆ ಸೂರ್ಯ ಹೇಳ್ತಾರೆ. ಆಮೇಲೆ ಅವನು ಎಡಬಡಂಗಿ, BJP-ಲಿರ್ತಕ್ಕಂಥ ಜೋಕರು, ಇಸ್ಲಾಮೋಫೋಬಿಯಾ ರೋಗ ಪೀಡಿತನಾಗಿದ್ದಾನೆ, ಹಿಂದುತ್ವವಾದಿ, ಮತಾಂಧ, ಕನ್ನಡ ವಿರೋಧಿ, ಬುದ್ಧಿಗೇಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅವನಿಗೆ ತೇಜಸ್ವಿ ಸೂರ್ಯ ಮಾತುಗಳು ಸಮರ್ಥಿಸೋರು ಯಾರು? ಅಂಧಭಕ್ತರು. ನೆನ್ಪಿಟ್ಕೊಳ್ಳಿ, ಅಂಧಭಕ್ತರು ಅವ್ರು ಏನು ಹೇಳಿದ್ರು ಸಮರ್ಥಿಸ್ಕೊಂತಾರೆ. ಆಯ್ತಾ? ಸೂರ್ಯ ಪಶ್ಚಿಮ ಕೊಡ್ತಾನಂದ್ರು ಹೌದು ಹೌದು ಅಂತಾರೆ ಅವರು. ಕಾಗೆ ಬೆಳೆಯಿದೆ ಅಂದ್ರು ಹೌದು ಹೌದು ಅಂತಾರೆ ಅವರು. ಅವ್ರ ತಲೆಯಲ್ಲಿ ಸಗಣೆ ಬಿಟ್ಟು ಬೇರೆ ಇನ್ನೇನು ಇರೋದಿಲ್ಲ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ನಾಡದ್ರೋಹಿ ಸಂಸದ ತೇಜಸ್ವಿ ಸೂರ್ಯ ಕರ್ನಾಟಕಕ್ಕೆ ಅಪಾಯವಾಗುವಂತಹ ಡಿಲಿಮಿಟೇಷನ್ನನ್ನು ಸಮರ್ಥಿಸಿ ಮಾತಾಡಿದರೆ ಅದು ಸಂಸತ್ತಿನಲ್ಲಿ. ನಾನು ನಾಡದ್ರೋಹಿ ಎನ್ನುವಂಥ ಪದ ಬಳಸಿದ್ದು ಸ್ವಲ್ಪ ಖಾರ ಅಂತ ಅನ್ನಿಸ್ಬೋದು. ಯಾಕೆ ಅನ್ನೋದು ಈ ಚರ್ಚೆಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂತಹ ಪಟ್ಟಕ್ಕೆ ಖಂಡಿತ ತೇಜಸ್ವಿ ಸೂರ್ಯ ಅರ್ಹ ಅಂತ ನಿಮಗೂ ಕೂಡ ಅನಿಸುತ್ತೆ ಈ ಒಂದು ಚರ್ಚೆಯನ್ನು ನೋಡಿದ ಮೇಲೆ. ಏನು ಹೇಳಿದ್ದು ಆ ಮನುಷ್ಯ ಈ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ? ಡಿಲಿಮಿಟೇಷನನ್ನು ಈಗ ಕೇಂದ್ರ ಸರ್ಕಾರ ಮಾಡೋ ರೀತಿಯಲ್ಲಿ ಮಾಡಿಬಿಟ್ರೆ ಕರ್ನಾಟಕ ಸುಧಾರಿಸ್ಕೊಳ್ಳಿಕ್ಕೆ ಇನ್ನೊಂದು ಶತಮಾನ ಬೇಕಾಗತ್ತೆ. ಅಷ್ಟು ದೊಡ್ಡ ಅನ್ಯಾಯ ಆಗುತ್ತೆ. ಬರೇ ಕರ್ನಾಟಕ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ಅಂಥದ್ದೊಂದು ಅನ್ಯಾಯ ಆಗುತ್ತೆ. ಹಾಗಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಒಕ್ಕೊರಲಿನಿಂದ ಈ ಕ್ಷೇತ್ರ ಪುನರ್ವಿಂಗಡಣೆ ಆಗೋದು ಬೇಡ ಅಂತ ಹೇಳ್ತಿದ್ದಾವೆ. ಅಂಥ ಸಂದರ್ಭದಲ್ಲಿ ಮೋದಿಯನ್ನು ಮೆಚ್ಚಿಸಬೇಕು ಅನ್ನುವಂತಹ ಏಕೈಕ ಕಾರಣಕ್ಕೆ ತೇಜಸ್ವಿ ಸೂರ್ಯ ಕ್ಷೇತ್ರ ಪುನರ್ವಿಂಗಡಣೆಯ ಪರವಾಗಿ ಮಾತನಾಡಿದ್ದಾರೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಾದಂತಹ ಶಶಿಕಾಂತ್ ಯಡಳ್ಳಿ ಅವರು ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಶಶಿಕಾಂತ್ ಯಡಳ್ಳಿ ಅವ್ರ ಜೊತೆಗೆ ಚರ್ಚೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲ ಸರ್, ಇಡೀ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು, ಎಲ್ಲ ರಾಜಕಾರಣಿಗಳು ಸ್ವಲ್ಪನೋ ಜಾಸ್ತಿನೋ ಒಟ್ಟಿನಲ್ಲಿ ವಿರೋಧ ಮಾಡ್ತಿದ್ದಾರೆ ಕ್ಷೇತ್ರ ಪುನರ್ವಿಂಗಡಣೆ ಆಗೋದು ಬೇಡ ಅಂತ. ಆದರೆ ತೇಜಸ್ವಿ ಸೂರ್ಯ ಸಂಸತ್ನಲ್ಲಿ ನಿಂತ್ಕೊಂಡು ಈ ಕ್ಷೇತ್ರ ಪುನರ್ವಿಂಗಡಣೆ ಆಗಬೇಕು ಅನ್ನೋ ರೀತಿ ಮಾತಾಡ್ತಾರಲ್ಲ, ಇದು ನಾಡದ್ರೋಹದ ಕೆಲಸ ಅಲ್ವಾ? ಇಲ್ಲಿವರೆಗೂ ನಾಡಿಗೆ ಸಂಬಂಧಪಟ್ಟ ಹಾಗೆ ನಾಡ ಪ್ರೇಮದ ಯಾವುದಾದ್ರೂ ಒಂದು ಕೆಲಸ ಅವ್ರು ಮಾಡಿದರೆ ನಾನು ತಿಳಿಸಿ. ಇಲ್ಲಿವರೆಗೂ ಆ ಮೊದಲಿನಿಂದನೂ ಹಿಡಿದು ಯಾವಾಗ ಅವರು ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದರಾಗಿದ್ರು, ಅದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆ ಗಮನಿಸಿ ನೀವು. ಅವ್ರ ಹಿನ್ನೆಲೆ ಏನು ಅಂದ್ರೆ ABVP-ಯಿಂದ ಬಂದಿರತಕ್ಕಂಥವ್ರು, RSS ಕಾರ್ಯಕರ್ತರಾಗಿರ್ತಕ್ಕಂಥವ್ರು, ಆಮೇಲೆ ಇವಾಗೂ ಸಹಿತ BJP ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಆಮೇಲೆ ಸಂಸದರಾಗಿರ್ತಕ್ಕಂಥವ್ರು 2019ರಲ್ಲಿ, ಆನಂದ 2024ರಲ್ಲಿ 2 ಸರ್ತಿ ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು. ಎಲ್ಲಿಂದ ಆಯ್ಕೆ ಆದರೂ ಕರ್ನಾಟಕದಿಂದ. ಯಾರು ಮತದಾರರು? ಕನ್ನಡಿಗರು. ಇಂಥ ಕನ್ನಡಿಗರ ಮತದಾರರಿಂದ ಆಯ್ಕೆ ಆಗಿರ್ತಕ್ಕಂಥ ಈ ಸಂಸದ ಕನ್ನಡ ನಾಡಿನ ಕುರಿತು, ಕನ್ನಡ ನಾಡಿನ ಸಮಸ್ಯೆಗಳ ಕುರಿತು, ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ಯೆ ತಾಪತ್ರಯಗಳ ಕುರಿತು ಸಂಸತ್ತಿನಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಎಂದು ಎಲ್ಲರೂ ಮತ ಹಾಕಿ ಕಳಿಸಿದ್ದಾರೆ ಹೊರತಾಗಿ ಅಲ್ಲಿ ಹೋಗ್ಬಿಟ್ಟು ನೀನೊಂದು ಪಕ್ಷದ ಚೇಲ ಆಗಿ ಮಾತಾಡು ಅಂತ ಹೇಳಿಲ್ವಲ್ಲ. ಯಾರೋ ಒಬ್ಬ ವ್ಯಕ್ತಿಯನ್ನ ನೀನು ಪ್ಲೀಸ್ ಮಾಡೋದಕ್ಕೆ ಮಾತಾಡು ಅಂತ ಹೇಳಿಲ್ವಲ್ಲ. ಆದರೆ ನೀವು ಮಾಡಿದ್ದೇನು? ಬರೀ ಎಡವಟ್ಟುಗಳು. ಇವತ್ತವರೆಗೂ ಎಷ್ಟೋ ಜನ ನಾವು ಹೇಳ್ತಾ ಇದ್ದೀವಿ, ರಾಜಕೀಯಕ್ಕೆ ಯುವಕರು ಬರಬೇಕು, ಯುವಕರು ಬರಬೇಕು, ಹೊಸ ತಲೆಮಾರು ಬರಬೇಕು, ಹೊಸ ರಕ್ತ ಬರಬೇಕು ಅಂತ ಹೇಳ್ತೀವಿ. ಆದರೆ ಈಗಿರ್ತಕ್ಕಂಥ ಈ 1-2-3 ಹೊಸ ರಕ್ತ, ಹೊಸ ತಲೆಮಾರುಗಳು ಈ ರೀತಿಯಂಥ ಅವಿವೇಕದ ಮಾತುಗಳನ್ನು ಆಡಿದಾಗ, ಈ ರೀತಿ ಮೂರ್ಖತನದ ಮಾತುಗಳನ್ನು ಆಡಿದಾಗ, ಈ ರೀತಿ ನಾಡದ್ರೋಹದ ಮಾತುಗಳನ್ನು ಆಡಿದಾಗ ನಮಗೆ ಹೊಸ ತಲೆಮಾರು ಬಂದು ಈ ರೀತಿ ಆಗುತ್ತೇನೋ ಅನ್ನೋ ಒಂದು ಅನುಮಾನ ಉಂಟಾಗುತ್ತೆ ನಮಗೆ.
ಸೊ ಆದ್ದರಿಂದ ಇವಾಗಾದರೂ ಏನು ಹೇಳ್ತಾ ಇರೋದು ಇದು ಅಷ್ಟೇ ಅಲ್ಲ ಸರ್, ನೀವು ಇದ್ರ ಹಿಂದೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀವು. ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದವರು ಇವರು. ಹೌದು, 2014 ಮತ್ತು 2019 ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿಬಿಟ್ಟು ಅವಾಗಲೇ ಹೇಳ್ತಾರೆ ಇವರು ಏನು ಅಂತಂದ್ರೆ, ಈ ಮಹಿಳಾ ಮೀಸಲಾತಿ ಅನ್ನೋದು ಬಂದ್ರೆ ಭಯ ಆಗತ್ತೆ ನಮಗೆ. ಯಾರೋ ಇವರು ಟ್ವೀಟ್ ಮಾಡೋದು ಮನುಷ್ಯ ವಿವಾದ ಜಾಸ್ತಿ ಆಗುತ್ತೆ, ಅವಾಗ ಟ್ವೀಟ್ನ ಅಳಗಿಸಾಕ್ತಾರೆ. ಇದೇ ಮನುಷ್ಯನೇ. ಸೊ ಇಂಥ ಒಬ್ಬ ವ್ಯಕ್ತಿ ಯಾವ ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದ್ನೋ, ಟ್ವೀಟ್ ಮಾಡಿದ್ನೋ, ಇವಾಗ ಏನಾಯ್ತು ಮೊನ್ನೆ ಸಂಸತ್ತಿನಲ್ಲಿ ಇಂಥ ಸೂಪರ್ ಯೋಜನೆ ಇದು ಅಂತ ಇವಾಗ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಎಷ್ಟು ನಾಲಿಗೆ. ಫಸ್ಟ್ ಆಫ್ ಆಲ್ ಅದು ಮಹಿಳಾ ಮೀಸಲಾತಿ ಮಸೂದೆ ಆಗಿರಲಿಲ್ಲ, ಅದು ಸಂವಿಧಾನದ 131ನೇ ತಿದ್ದುಪಡಿ. ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಲಿಕ್ಕೆ ಜೊತೆಗೆ ಆ ಮಸೂದೆಗೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜೋಡಿಸಿದ್ದು. ಈ ಮನುಷ್ಯನಿಗೆ ಆ ಬೇಸಿಕ್ ಸೆನ್ಸ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಇದ್ದು ಮಾತಾಡಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಯ್ತಾ? ಒಟ್ಟಿನಲ್ಲಿ ಕರ್ನಾಟಕದ ವಿರುದ್ಧ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಸರ್, ಕರ್ನಾಟಕದ ಹಿತಾಸಕ್ತಿ ವಿರುದ್ಧ ಮಾತಾಡಿದ, ಕರ್ನಾಟಕದ ವಿರುದ್ಧನೇ ಮಾತಾಡ್ದಂಗೆ, ಕನ್ನಡಿಗರ ವಿರುದ್ಧ ಮಾತಾಡ್ದಂಗೆ. ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಕೊಡಬೇಕು ಅಂತ 2023 ಸೆಪ್ಟೆಂಬರ್ 29ರಂದು ಮಸೂದೆ ಪಾಸ್ ಆಗಿದೆ. ಅದು ಬಹುಮತದಿಂದ ಪಾಸ್ ಆಗುತ್ತೆ, 2/3 ಮೆಜಾರಿಟಿಯಿಂದ ಪಾಸ್ ಆಗುತ್ತೆ. 2/3 ಸರ್, 454 ಮತಗಳು ಅದ್ರ ಪರವಾಗಿ ಬೀಳ್ತವೆ. ರಾಜ್ಯಸಭೆಯಲ್ಲಿ 100% ಮತಗಳು ಬೀಳ್ತವೆ. ಆಯ್ತಾ? ಅಂದ್ರೇನು, ಕಾನೂನು ಅಂಗೀಕಾರ ಆಗೋಗ್ಬಿಡ್ತು. ಅಷ್ಟು ಬೇಗ ಹೋಗ್ಬಿಟ್ಟು ರಾಷ್ಟ್ರಪತಿಯವರು ಅದಕ್ಕೆ ಸೀಲ್ ಹೊಡೆದು ಅಂಗೀಕಾರ ಮಾಡ್ಬಿಡ್ತಾರೆ. ಅದರ ಅರ್ಥ ಏನು? ಅದು ಕಾನೂನು ಆಗ್ಬೇಕಾಗಿದೆ. ಇನ್ನೇನು ಕಾನೂನು ಆಗಬೇಕು. ಕೇಂದ್ರ ಸರ್ಕಾರ ಅಧಿಕೃತವಾಗಿ ಅದನ್ನ ನೋಟಿಫೈ ಮಾಡಲ್ಲ. ಅದನ್ನ ನೋಟಿಫೈ ಮಾಡೋದನ್ನ ಪಕ್ಕದಲ್ಲಿ ಇಟ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಡ್ಲೇಬೇಕು ಅಂತಿದ್ದಿದ್ರೆ 3 ವರ್ಷದ ಹಿಂದೆನೆ ಕೊಡ್ಬೇಕಾಗಿತ್ತು, ಇವಾಗಲ್ಲ. ಮತ್ತೆ ಇವಾಗ ಏನ್ ಮಾಡಿದ್ದಾರೆ? ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ಲಿಕ್ಕೋಸ್ಕರ ಅದನ್ನ ಜೋಡಿಸ್ತಾ ಇದ್ದಾರೆ, ಮಾಡ್ಕೊಳ್ತಿದ್ದಾರೆ. ಅರ್ಥ ಆಯ್ತಾ? ಸೊ ಸರ್, ನನ್ನ ಪ್ರಶ್ನೆ ಏನ್ ಗೊತ್ತಾ, ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಯಾಕೆಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದವೆ. ಈಗ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರವನ್ನ ಪುನರ್ವಿಂಗಡಣೆ ಮಾಡಿದ್ರೆ ಉತ್ತರ ಭಾರತದ ರಾಜ್ಯಗಳು, ಅದರಲ್ಲೂ ಹಿಂದಿ ಮಾತನಾಡುವ ರಾಜ್ಯಗಳ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ದಕ್ಷಿಣ ಭಾರತದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೆ. ಆಯ್ತಾ? ಈ ಅಪಾಯನ ಅರ್ಥಕೋಬೇಕಿತ್ತಲ್ವಾ ಸಂಸದ ತೇಜಸ್ವಿ ಸೂರ್ಯ ಏನ್ ಹೇಳಿದಾರೆ ಗೊತ್ತಾ ಇದಕ್ಕೆ? ಅದು ಹಂಗೆಲ್ಲ ಆಗೋದಿಲ್ಲ, ನೀವೆಲ್ಲ ತಪ್ಪಾಗಿ ಹೇಳ್ತಾ ಇದ್ದಾರೆ ನೀವು. ಆದ್ರಿಂದ ದಕ್ಷಿಣ ರಾಜ್ಯಗಳಿಗೆ ಇದು ಉತ್ತಮ ಡೀಲ್, ಇದೇ ಅವ್ರ ಶಬ್ದ. ಇದು ಉತ್ತಮ ಡೀಲ್ ಆಗಿದೆ. ಡಿಲಿಮಿಟೇಷನ್ ನಿಂದ ಸೀಟುಗಳನ್ನು ಕಳೆದುಕೊಳ್ಳುವುದಿಲ್ಲ, ಹೆಚ್ಚಾಗುತ್ತೆ. ಹೇಗೆ ಹೆಚ್ಚಾಗುತ್ತೆ ಅಂದ್ರೆ, ಕರ್ನಾಟಕದಲ್ಲಿ ನೋಡಿ 28 ಸೀಟ್ ಇರೋದು 42 ಆಗುತ್ತೆ, ಅಂದ್ರೆ 51% ಹೆಚ್ಚಾಗುತ್ತೆ. ಆಂಧ್ರದಲ್ಲಿ 25 ಇರೋದು 38 ಆಗುತ್ತೆ, 52% ಹೆಚ್ಚಾಗುತ್ತೆ. ತೆಲಂಗಾಣದಲ್ಲಿ ಹೆಚ್ಚಾಗುತ್ತೆ. ಸರಿ, ಉತ್ತರ ಪ್ರದೇಶದಲ್ಲಿ ಎಷ್ಟಾಗುತ್ತೆ? ಹೇಳ್ತಾ ಇಲ್ಲ ಅವರು. ಮಧ್ಯಪ್ರದೇಶದಲ್ಲಿ ಎಷ್ಟಾಗುತ್ತೆ? ರಾಜಸ್ಥಾನದಲ್ಲಿ ಎಷ್ಟಾಗುತ್ತೆ? ಅರ್ಧ ಸತ್ಯವನ್ನ ಮಾತ್ರ ಹೇಳ್ತಾರೆ, ಪೂರ್ತಿ ಸತ್ಯ ಹೇಳ್ತಾ ಇಲ್ಲ. ಸೊ ಇದನ್ನ ಹೇಳ್ತಾ ಜನರಿಗೆ ಯಾಮರ್ಸಕ್ ನೋಡ್ತಾ ಇದ್ದಾರೆ. ಆದ್ದರಿಂದ ಎಷ್ಟು ಹೆಚ್ಚು ಇಲ್ಲಾಗುತ್ತೋ ಅದರ 4 ಪಟ್ಟು ಹೆಚ್ಚು ಉತ್ತರ ಭಾರತದಲ್ಲಿ ಆಗುತ್ತೆ ಅನ್ನೋ ಪರಿಕಲ್ಪನೆಯೂ ಇಲ್ಲ ಈ ಮನುಷ್ಯನಿಗೆ. ಅದರ ಅರ್ಥ ಏನಂತಂದ್ರೆ, ನೀವು ಹೇಳ್ತಕ್ಕಂಥ ಒಂದು ಅವಿವೇಕದ ಹೇಳಿಕೆ ಇದೆಯಲ್ಲ, ಅದು ಕನ್ನಡಿಗೆ ವಿರುದ್ಧವಾಗಿದೆ. ಇಡೀ ಸಮಸ್ತ ಕನ್ನಡಿಗರಲ್ಲ, ಸಮಸ್ತ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಸಹಿತ ಇವಾಗ ಆತಂಕಕ್ಕೊಳಗಾಗಿದ್ದಾವೆ. ಬರ್ತೀನಿ, ಏನು ಗೊತ್ತಾ, ಇದೇ ಕಾರಣಕ್ಕೆ ತಮಿಳುನಾಡಿನ ಸಂಸದರು ಸಂಸತ್ನಲ್ಲೇನೆ ವಿರೋಧ ಮಾಡಿದ್ದಾರೆ. ತೇಜಸ್ವಿ ಸೂರ್ಯಗೆ ತರಾಟೆ ತೆಗೆದುಕೊಂಡಿದ್ದಾರೆ. DMK ಸಂಸದ ರಾಜ, ಕನಿಮೋಳಿ ಇವರೆಲ್ಲ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ತೇಜಸ್ವಿ ಸೂರ್ಯ ಮಾತಿಗೆ. ಇನ್ನೊಂದು ದುರಾದೃಷ್ಟ ಸಂಗತಿ ಏನು ಅಂತಂದರೆ, ಕರ್ನಾಟಕದ ಕಾಂಗ್ರೆಸ್ ಸಂಸದರು ಇದ್ರ ಬಗ್ಗೆ ಮಾತಾಡಿಲ್ಲ. ಅದು ಇನ್ನೊಂದು ಬೇಸರದ ಸಂಗತಿ. ಆದರೆ DMK ಸಂಸದರು ಬಿಟ್ಟಿಲ್ಲ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ್ ಗಾಂಧಿ ಅವರು ಅದ್ರ ವಿರುದ್ಧ ಮಾತಾಡಿದ್ದಾರೆ. ಅವರು ಮಾತಾಡಿದ್ದಾರೆ. ನಾನು ಕರ್ನಾಟಕದ ಸಂಸದರು ಮಾತಾಡ್ಬೇಕಿತ್ತಲ್ಲ, ಕಾಂಗ್ರೆಸ್ ಸಂಸದರು ಮಾತಾಡ್ಬೇಕಿತ್ತಲ್ಲ, ಇವ್ರಿಗೆ ಆ ಜವಾಬ್ದಾರಿ ಇತ್ತು ತಾನೆ. ಸೊ ಮಾತಾಡಿಲ್ಲ. ನೋಡಿ, ತೇಜಸ್ವಿ ಸೂರ್ಯ ಮಾತಾಡೋದಕ್ಕೆ DMK ಅವ್ರು ರಿಯಾಕ್ಟ್ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಕರ್ನಾಟಕದ ಕಾಂಗ್ರೆಸ್ನ ಸಂಸದರು ಇಲ್ವಾ? ಯಾಕೆ ಮಾತಾಡಲಿಲ್ಲ? ತೆಲಂಗಾಣದ ಇನ್ನೊಂದು ಕತೆ ನೋಡಿ. ಇವರು ಇದೇ ತೇಜಸ್ವಿ ಸೂರ್ಯ ಆಂಧ್ರ ಮತ್ತು ತೆಲಂಗಾಣ ಇಬ್ಬಾಗ ಮಾಡಿದ್ರಲ್ಲ, ಇದನ್ನ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗಿದ್ದಕ್ಕೆ ಸಮಾನ ರೀತಿಯಲ್ಲಿ ಮಾತಾಡಿದ್ದಾರೆ. ಎಷ್ಟು ನಿರ್ಲಜ್ಜವಾಗಿ ಮಾತಾಡಿದ್ದಾರೆ ಅಂದರೆ,
ಭಾರತ ಪಾಕಿಸ್ತಾನ ವಿಭಜನೆಯಾದದ್ದು ಮತ್ತು ಆಂಧ್ರ ಮತ್ತು ತೆಲಂಗಾಣ ವಿಭಜನೆಯಾಗಿದ್ದು ಒಂದೇನಾ? ಆ ಮನುಷ್ಯ ಹಂಗೆ ಮಾತಾಡ್ಬೋದಿತ್ತ? ಮಾತಾಡಬೇಕು. ಹಾಂ, ಯಾಕಂತಂದ್ರೆ ಅವ್ರ ಹಿನ್ನೆಲೆ ಆಗಿದೆ, ಅವ್ರ ABP ಹಿನ್ನೆಲೆ, ಆಮೇಲೆ ಸಂಘ ಪರಿವಾರದ ಹಿನ್ನೆಲೆ ಬಂದಿರೋದೇ ಏನಂತಂದ್ರೆ ಅವ್ರಿಗೆಲ್ಲರಿಗೂ ಒಂದು ಮಾಸ್ ರೋಗ ಇದೆ, ಅದಕ್ಕೆ ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ ನಾವು. ಆಯ್ತಾ? ಅವ್ರಿಗೆ ಏನೇ ಭಾಷಣ ಮಾಡ್ಲಿ, ಏನೇ ಮಾತಾಡ್ಲಿ, ಅವ್ರಿಗೆ ಅಲ್ಲಿ ಪಾಕಿಸ್ತಾನ ಬರಬೇಕು, ಮುಸ್ಲಿಂ ಇರಲೇಬೇಕು. ಅವ್ರ ಅಸ್ತಿತ್ವ ಇರೋದೇ ಅಲ್ಲಿ. ಅದಕ್ಕೆ ಇವಾಗ ಏನ್ ಮಾಡಿದಾನೆ, ಸಂಬಂಧ ಇಲ್ಲದಂತ ಮುಸ್ಲಿಂ ಡಿಲಿಮಿಟೇಷನ್ಗೂ ಆಂಧ್ರ ಮತ್ತು ತೆಲಂಗಾಣ ಇಲ್ಲ, ವಿಭಜನೆ ಆಗಿದ್ದಕ್ಕೂ ಪಾಕಿಸ್ತಾನಕ್ಕೂ ಏನೇನೂ ಸಂಬಂಧ ಇಲ್ಲ. ಅಲ್ಲಿ ಪಾಕಿಸ್ತಾನ ಎಳೆದು ತಂದಿದ್ದಾರೆ. ಧರ್ಮ ಬೇಕು, ಪಾಕಿಸ್ತಾನ ಬೇಕು, ಮುಸ್ಲಿಂ ಬೇಕು, ಅದು ಇದ್ರೆ ಇವರ ಅಸ್ತಿತ್ವ, ಇಲ್ಲ ಅಂದ್ರೆ ಇಲ್ಲ. ಇದು ಬಹಳ ಸ್ಪಷ್ಟ ಗೊತ್ತಿದೆ. ಅಲ್ಲ ನೋಡಿ, ಉತ್ತರ ಪ್ರದೇಶದಿಂದ ಉತ್ತರಾಖಂಡ ಬದಲಾಗಿಲ್ವಾ? ಬಿಹಾರದಿಂದ ಜಾರ್ಖಂಡ್ ಬೇರೆ ಆಗಿಲ್ಲ. ಲಡಾಖ್ ಬೇರೆ ಮಾಡಿದಾರೆ ಯಾರು? ಲಡಾಖ್ ಬೇರೆ ಮಾಡಿದಾರೆ. ಎಸ್, ಇವರೇ. ಹೌದು. ಆಮೇಲೆ ಎಷ್ಟು ರಾಜ್ಯಗಳು ಹಂಗೆ ಬದಲಾಗಿಲ್ಲ? ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಇದಾಗಿಲ್ವಾ? ಬೇರೆ ಬೇರೆ ಆಗಿಲ್ವಾ? ಅಂದ್ರೆ ಬೇರೆ ಏನೋ ಆಡಳಿತಾತ್ಮಕ ಕಾರಣಗಳಿಗೋಸ್ಕರ ಚೇಂಜ್ ಮಾಡಿರ್ತಾರೆ ಅಥವಾ ಬದಲಾವಣೆ ಮಾಡಿರ್ತಾರೆ, ಇಬ್ಬಾಗ ಮಾಡಿರ್ತಾರೆ. ಅದನ್ನ ಇವರು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಳಿಸ್ತಾರೆ ಅಂದ್ರೆ ಏನ್ ಹೇಳ್ಬೋದು? ಒಂದು ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು, ಬೌದ್ಧಿಕ ದಿವಾಳಿತನ. ಅದು ಎಷ್ಟೋ ಜಿಲ್ಲೆಗಳು ಎಳ್ಳೆಳಾಗಿಲ್ವಾ? ಜಿಲ್ಲೆಗಳನ್ನು ವಿಭಾಗೀಕರಣ ಮಾಡೋದಿಲ್ವಾ ಆಡಳಿತಾತ್ಮಕವಾಗಿ? ಇವು ಯಾವುದೂ ಗೊತ್ತಿಲ್ಲದಂತ ಒಬ್ಬ ಅತ್ಯಂತ ಏನ್ ಹೇಳ್ತೀವಿ ಅಪ್ರಬುದ್ಧ ಸಂಸದ ಏನಂತಂದ್ರೆ ಅವರು ಈ ಮನುಷ್ಯ. ಅವನ ಅಪ್ರಬುದ್ಧತೆಗೆ ಒಂದು ದೊಡ್ಡ ಲಿಸ್ಟ್ ಕೊಡಬಲ್ಲೆ ನಾನು ನಿಮ್ಗೆ. ಎಲ್ಲರೂ ಅವನೊಬ್ಬ ಜೋಕರ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಹೇಳ್ತೀನಿ ನಿಮಗೆ. ಅವ್ರಿಗೆ ನಮ್ಮ ಹಲವಾರು ಜನ ಅವ್ರಿಗೆ ಹೇಳೋ ರೀತಿ ಏನಂತಂದ್ರೆ, ಅವನೊಬ್ಬ ಅಮಾವಾಸ್ಯೆ ಸೂರ್ಯ ಹೇಳ್ತಾರೆ. ಆಮೇಲೆ ಅವನು ಎಡಬಡಂಗಿ, BJP ಇರ್ತಕ್ಕಂಥ ಜೋಕರು, ಇಸ್ಲಾಮೋಫೋಬಿಯಾ ರೋಗ ಪೀಡಿತನಾಗಿದ್ದಾನೆ, ಹಿಂದುತ್ವವಾದಿ, ಮತಾಂಧ, ಕನ್ನಡ ವಿರೋಧಿ, ಬುದ್ಧಿಗೇಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅವನಿಗೆ. ಆದರೂ ಆ ಮನುಷ್ಯನಿಗೆ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಆದರೂ ಒಂದು 2-3 ಇನ್ಸಿಡೆಂಟ್ನ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಇದಕ್ಕೆ ಮುಂಚೆನೆ. ಏನಂತಂದರೆ, ಈ ಮನುಷ್ಯ ಒಂದು ಸರ್ತಿ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಚೆನ್ನೈನಲ್ಲಿ ಹೋಗ್ಬೇಕಾಗಿತ್ತು. ಹೋಗ್ಬೇಕಾದಾಗ ಎಲ್ಲಿ ಹೋಗಬೇಕು, ಎಲ್ಲಿ ಎಂಟ್ರಿ ಹೋಗಬೇಕು, ಎಲ್ಲಿ ಎಕ್ಸಿಟ್ ಬರಬೇಕಲ್ವಾ? ಹೋಗ್ಬಿಟ್ಟು ಎಮರ್ಜೆನ್ಸಿ ಡೋರ್ ಅಂತ ಇರುತ್ತೆ, ಅದನ್ನ ಬೆಂಕಿ ಹಚ್ಚಿರು ತೆಗಿತಕ್ಕಂಥದ್ದು. ಎಮರ್ಜೆನ್ಸಿ ಡೋರ್ನ ಹೋಗಿ ಓಪನ್ ಮಾಡ್ತಾನಂದ್ರೆ ಇವನೊಬ್ಬ ಸಂಸದ ಏನ್ರಿ? ಎಡಬಡಂಗಿತನ ಅಲ್ವಾ ಇದು? ಇದೊಂದು ಮೂರ್ಖತನ ಅಲ್ವಾ ಇದು? ಸೆಕ್ಯೂರಿಟಿ ಇರ್ತಕ್ಕಂಥ ಒಂದು ವಿಮಾನದ ಒಳಗಡೆಗೆ ಇವನು ಮಾಡ್ತಕ್ಕಂಥ ಕೆಲಸನೇ ಇದು? ಇದನ್ನ ನಾವು ಪ್ರಶ್ನೆ ಮಾಡೋದು ಬೇಕಾಗಿಲ್ವಾ? ಇನ್ನೊಂದು ಮಜಾ ಹೇಳ್ತೀನಿ ನಿಮಗೆ. ಕೋವಿಡ್ ಬೆಡ್ ಸ್ಕ್ಯಾಮ್ ಅಂತ ಒಂದು ಬರುತ್ತೆ. ಕೋವಿಡ್ ಟೈಮ್ನಲ್ಲಿ ಬೆಂಗಳೂರು ಸೌತ್ ವಾರ್ ರೂಮ್ ಇರುತ್ತೆ, ಅಲ್ಲಿ ಒಳಗೆ ನುಗ್ಗಿಬಿಡ್ತಾನೆ. ಅಲ್ಲಿರ್ತಕ್ಕಂಥವರೆಲ್ಲ ಧಮಕಿ ಹಾಕ್ಬಿಡ್ತಾನೆ. ನಾನು ಸಂಸದ ಬಂದಿದ್ದೇನೆ ಅಂತ ಧಮಕಿ ಹಾಕ್ತಾನೆ. ಅಲ್ಲಿ ಮುಸ್ಲಿಂ ಅಧಿಕಾರಿಗಳೊಂದು ಲಿಸ್ಟ್ ಇವನೇ ತಂದಿರ್ತಾನೆ. ತಂದುಬಿಟ್ಟು ಅದನ್ನು ಓದಿ ಹೇಳ್ತಾನೆ. ಓದಿ ಬೆಡ್ ದಂಧೆಯನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅಂತ ಹೇಳ್ಬಿಟ್ಟು ಓದಿ ಹೇಳ್ಬಿಡ್ತಾನೆ. ಅದು ಕೋಮದ್ವೇಷವನ್ನು ಪ್ರಚೋದನೆ ಮಾಡ್ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಆವಾಗ BBMP ಅವರು ಅಟಕಾಯಿಸ್ಕೊಂತಾರೆ, ವಾಪಸ್ಸು ಕ್ಷಮೆ ಕೇಳಿ ಹೊರಗಡೆ ಬರ್ತಾನೆ. ಯಾರು? ಇದೇ ಸೂರ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಅದಾದಮೇಲೆ ವಕ್ಫ್ ಬೋರ್ಡ್ ಸಂಬಂಧಕ್ಕೆ ಒಂದು ಫೇಕ್ ನ್ಯೂಸ್ ಹರಡ್ತಾನೆ. ಇದೇ ವ್ಯಕ್ತಿ, ಇವನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವನು 2024ರಲ್ಲಿ ರೈತರ ಆತ್ಮಹತ್ಯೆಗೆ ವಕ್ಫ್ ಭೂಮಿ ವಶಪಡಿಸಿಕೊಳ್ಳುವುದೇ ಕಾರಣ ಅಂತ ಪೋಸ್ಟ್ ಮಾಡ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ. ಡಿಲೀಟ್ ಮಾಡ್ತಾರೆ. ಸುಳ್ಳು ಸುದ್ದಿ ಅದು. ಆ ಸುಳ್ಳು ಸುದ್ದಿಯನ್ನು ಹಾಕಿಬಿಟ್ಟು ಅದ್ರ ಮೇಲೆ FIR ದಾಖಲಾಗುತ್ತೆ. ಇವನೊಬ್ಬ ಸಂಸದ ಈ ರೀತಿ ಹೇಳಿದ ಅಂತ ಹೇಳ್ಬಿಟ್ಟು. ಅಂದರೆ ಇವನು ಬಾಯಿಗೆ ಮತ್ತು ತಲೆಗೆ ನದ್ದಲ್ಲಿ ಫಿಲ್ಟರ್ ಅನ್ನೋದು ಇದೆಯೋ ಇಲ್ಬೋದು, ಅದು ಸಹಿತ ನಮಗೆ ಇವತ್ತಿನವರೆಗೂ ಗೊತ್ತಿಲ್ಲ ಈ ಮನುಷ್ಯನಿಗೆ. ಆಮೇಲೆ ಇತ್ತೀಚೆಗೆ ಈ ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಜನೆ ತಂದ್ರಲ್ಲ DK ಶಿವಕುಮಾರ್, ಎಲ್ಲರೂ ವಿರೋಧಿಸಿದ, ಹಾರಾಡಿದ, ಹಾಕುಡ್ದು ನಾನಿರೋವರೆಗೂ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದ. ಯಾವಾಗ ಆ ಟೆಂಡರ್ಗೆ ಅದಾನಿಯವರು ಕೈ ಇಟ್ಟರೋ ಬಾಯ್ ಚುಪ್, ಬಾಲ ಮುದ್ಕೊಂಡು ಕೂತ್ಕೊಂಡ್ಬಿಟ್ಟ. ಒಂದು ಶಬ್ದ ಮಾತಾಡಲಿಲ್ಲ. ಅಂದರೆ ಇವನು ಡಬಲ್ ಸ್ಟ್ಯಾಂಡರ್ಡ್ಗಳನ್ನು ಹೇಳ್ತೀನಿ, ಯಾವ ರೀತಿ ಮಾಡ್ತಾನೆ ಈ ಮನುಷ್ಯ ಅಂತ. ಆಮೇಲೆ ಆ CA ವಿರೋಧಿ ಪ್ರತಿಭಟನೆಕಾರರು ಇದ್ರಲ್ವಾ, ಆ ಸಂದರ್ಭದಲ್ಲಿ ಇವನು ಏನು ಹೇಳಿದ ಮುಸ್ಲಿಮರಿಗೆ ಗೊತ್ತಾ ನಿಮಗೆ? ಅವರು ಅನಕ್ಷರಸ್ಥರು, ಪಂಚರ್ ಹಾಕ್ತಕ್ಕಂಥ ಪಂಚರ್ ವಾಲಾಗಳು ಅಂತ ಟ್ವೀಟ್ ಮಾಡ್ದ ಇವನು. ಅಂದರೆ ಒಂದು ಇಡೀ ಜನಾಂಗಕ್ಕೆ, ಒಂದು ಸಮುದಾಯಕ್ಕೆ ಇಷ್ಟು ಕೆಟ್ಟದಾಗಿ ಮಾತಾಡಿದಂಥ ವ್ಯಕ್ತಿ. ಆಕಸ್ಮಿಕವಾಗಿ ಈ ಪಂಚರ್ ಹಾಕದೇ ಇದ್ರೆ ಇವನು ಕಾರು ಮುಂದಕ್ಕೆ ಹೋಗಲ್ಲ. ಬರೇ ಮುಸ್ಲಿಮರಿಗೆ ಮಾಡಿದ ಅವಮಾನ ಅಲ್ಲ ಅದು, ಎಲ್ಲ ಅನಕ್ಷರಸ್ಥರಿಗೆ ಮಾಡಿದ ಅವಮಾನ. ಹೌದು. ನಮ್ಮ ತಾತ ಓದಿದ್ರ? ಹೌದು. ನನ್ನ ಪ್ರಕಾರ ನಿಮ್ಮ ತಾತನೂ ಓದಿರ್ಲಿಕ್ಕಿಲ್ಲ, ಸ್ವಲ್ಪ ಓದಿರ, ಅಥವಾ ನಿಮ್ಮ ಮುತ್ತಾತ ಓದಿರ್ಲಿಕ್ಕಿಲ್ಲ. ಎಷ್ಟು ಜನ ಅನಕ್ಷರಸ್ಥರಿದ್ದಾರೆ, ಅವ್ರಿಗೆಲ್ಲ ಮಾಡಿದ ಅವಮಾನ ಅದು. ಅಷ್ಟೇ ಅಲ್ವಾ? ಚುನಾವಣೆ ಸಂದರ್ಭದಲ್ಲಿ ಧಾರ್ಮಿಕ ಆಧಾರದಲ್ಲಿ ಮತ ಕೇಳುವಾಗಿಲ್ಲ ಅದನ್ನ. ಸೊ ಈ ರೀತಿಯಾಗಿ ಆಮೇಲೆ ಒಂದು ಫೋಟೋ ಬಂದಿತ್ತು ಗೊತ್ತಾ ನಿಮಗೆ? ಆಯುಧ ಪೂಜಾ ಸಂದರ್ಭದಲ್ಲಿ ಇವನು ಲಾಂಗು ಮಚ್ಚುಗಳನ್ನೆಲ್ಲ ಸುತ್ತಲೂ ಇಟ್ಕೊಂಡ್ಬಿಟ್ಟು ಕೂತಿರ್ತಕ್ಕಂಥ ಒಂದು ಫೋಟೋ ಹಾಕಿದ್ದನ್ನು ನೀವು ಗಮನಿಸ್ತಾ ಇರ್ಬೋದು. ಒಬ್ಬ ಸಂಸದ ಮಾಡೋ ಕೆಲಸ ಏನ್ರಿ ಇದು? ಒಂದು ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಬೇಕಾಗಿಲ್ಲನ್ರಿ? ಯಾವ ರೀತಿ ನೀವು ಜನರಿಗೆ ಯಾವ ರೀತಿ ಮೆಸೇಜ್ ಅನ್ನು ಕೊಡ್ತಾ ಇದ್ದೀರಿ? ಅದು ಅವ್ರ ಸಂಸದರಾಗಿನ ಮೊದಲಿನ ಫೋಟೋ ಅಂತ ಅನ್ಸುತ್ತೆ. ಸರಿ, ಸಂಸದಕ್ಕಿಂತ ಮುಂಚೆ ಮಾಡಿದ್ರೆ ತಪ್ಪಲ್ವಾ? ತಪ್ಪೇ. ಅಂತ ಒಬ್ಬ ರೌಡಿಗಳನ್ನ ಯಾಕೆ ನಾವು ಸಂಸದನ ಮಾಡಬೇಕು?
ಸೊ ಆದ್ದರಿಂದ ಅದನ್ನ ಬಿಜೆಪಿ ಯೋಚನೆ ಮಾಡ್ಬೇಕು. ಅದನ್ನ ಹೇಳ್ತಾ ಇದ್ದೀನಿ, ಅವ್ರಿಗೆ ಅವರೇ ಬೇಕಾಗಿದ್ದಾರೆ. ಇನ್ನೊಂದು ಭಯಂಕರ ದೊಡ್ಡದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅವಮಾನ ಮಾಡಿದ್ರಿ ಭಾರತಕ್ಕೆ. ಹೌದು, ಅರ್ಥ ಆಯ್ತಾ? ಹೋಗಿ ಏನು ಮಾಡಿದ್ರು, ಅಮೆರಿಕಕ್ಕೆ ಹೋದ್ರು, ಟ್ರಂಪ್ ಹತ್ರ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗೆ ಒಂದು ಸುಳ್ಳು ಹೇಳಿದ್ರು. ನನಗೆ ಪ್ರಧಾನಿ ಮೋದಿಯವರು ಒಂದು ಏನೋ ಸೀಕ್ರೆಟ್ ಮೆಸೇಜ್ ಹೇಳಿದ್ದಾರೆ, ಟ್ರಂಪ್ ಅವ್ರಿಗೆ ಮಾತ್ರ ಹೇಳ್ಬೇಕದನ್ನ ಬೇರೆಯವ್ರಿಗೆಲ್ಲ ಹೇಳೋಂಗಿಲ್ಲ ಅಂತಂದ್ರು. ಅವ್ರು ಇದ್ರೂ ಇರ್ಬೋದೇನಪ್ಪ, ಇವ್ನು ಸಂಸದ ಅಂತ ಹೇಳ್ಬಿಟ್ಟು ಕಾರ್ಡ್ ಹಾಕ್ಬಿಟ್ಟು ಒಳಗಡೆ ಬಿಟ್ರೆ ಏನಾಯ್ತು, ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದರೆ ಇವನು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಇವನಿಗೆ ಬೇಕಾಗಿರೋದು ಟ್ರಂಪ್ ಜೊತೆಗೆ ಒಂದು ಸೆಲ್ಫಿ ಬೇಕಾಗಿತ್ತು. ಆ ಸೆಲ್ಫಿಗೋಸ್ಕರ ಏನೇನೆಲ್ಲ ಮಾಡಿಬಿಟ್ಟು ಮೋಸ ಮಾಡಿ ವಂಚನೆ ಮಾಡಿ ಸುಳ್ಳು ಹೇಳ್ದ. ಟ್ರಂಪ್ನಿಂದ ಅಲ್ಲಿರ್ತಕ್ಕಂಥ ಶ್ವೇತಭವನದಿಂದ ಇವರು ಮಂಗಳಾರತಿ ಮಾಡಿದರು. ಅದು ಭಾರತಕ್ಕಾದಂತಹ ಮುಜುಗರ ಬರೇ ತೇಜಸ್ವಿ ಸೂರ್ಯಗಲ್ಲ. ಹೌದು, ಇವ್ರು ಮಾಡಿದ ಕೆಲಸ ಹೇಳ್ತಾ ಇದ್ದೀನಿ. ಈಗ ನಾನು ಡಿಲಿಮಿಟೇಷನ್ ವಿಷಯಕ್ಕೆ ಬರ್ತೀನಿ. ಇವರು ಕನಿಷ್ಠ ಆಯ್ತು, ನಿಮಗೆ ನಿಮ್ಮ ಪಕ್ಷ ಮೋದಿ ಭಯ ಮಾತಾಡ್ಲಿಕ್ಕಾಗಲ್ಲ ಅಂತ ಅನ್ಸಿದ್ರೆ ಸುಮ್ಮನಾದ್ರೂ ಇರ್ಬೋದಿತ್ತಲ್ಲ. ಅದನ್ನ ಯಾಕೆ ಸಮರ್ಥಿಸ್ಕೋಬೇಕಾಗಿತ್ತು? ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಯನ್ನ ಯಾಕೆ ಸಮರ್ಥಿಸ್ಕೋಬೇಕಂದ್ರೆ ಇವರು ಬಿಗ್ ಬಾಸ್ ಏನ್ ಹೇಳ್ತಾರೆ, ಮೋದಿ ಅವ್ರು ಏನ್ ಹೇಳ್ತಾರೆ, ಶಾ ಅವ್ರು ಏನ್ ಹೇಳ್ತಾರೆ, ಅದನ್ನೇ ತಾನೇ ಇವ್ನು ಹೇಳ್ಬೇಕು. ಅವ್ರು ಮೆಚ್ಚಿಸ್ಬೇಕಲ್ವಾ? ಅದನ್ನೇ ಕೆಲಸ ಮಾಡ್ತಾ ಇದ್ದಾನೆ. ಇವನ್ ಕೆಲಸ ಬೇರೆ ಏನೂ ಇಲ್ಲ. ಆಯ್ತಾ? ಅಲ್ಲಿ ಹೈಕಮಾಂಡ್ ಅಂತ ಏನಿದಿಲ್ಲ, ಅವ್ರು ಮೆಚ್ಚಿಸ್ಬೇಕು. ಅವರು ಪಾ ಅಂದ್ರೆ ಪಾ ಅಂತಾನೆ, ಪೂ ಅಂದ್ರೆ ಪೂ ಅಂತಾನೆ. ಇವನ್ ಬಿಟ್ಟು ಬೇರೆ ಇನ್ನೇನು ಕೆಲಸ ಇಲ್ಲ ಇವ್ರಿಗೆ. ಯಾಕಂದ್ರೆ ಇವ್ರ ಅಸ್ತಿತ್ವ ನಿಂತಿರೋದು ಅದ್ರ ಮೇಲ್ಗಡೆಗೆ. ಇವಾಗ ಸಹಿತ ಇಲ್ಲಿವರೆಗೂ ಮೊದಲು ಮಹಿಳಾ ಮೀಸಲಾತಿಯನ್ನು ವಿರೋಧಿಸಿದವನು ಈಗ ಯಾಕೆ ಪರವಾಗಿ ಮಾತಾಡಿದ ಹೇಳಿ? ಡಿಲಿಮಿಟೇಷನ್ಸ್ ಇವಾಗಲೇ ಬಿಜೆಪಿ ಅವರು ಟ್ರಂಪ್ ಕಾರ್ಡ್ ಆಗ್ಬಿಟ್ಟಿದೆ. ಅವರು ಈಗ ಚುನಾವಣೆ ಇದೆ, ಚುನಾವಣೆಗೋಸ್ಕರ ಡಿಲಿಮಿಟೇಷನ್ ತಗೊಂಡ್ಬರ್ಬೇಕು, ಮಹಿಳಾ ಮೀಸಲಾತಿಯನ್ನು ತರಬೇಕು, ಅದನ್ನು ಪ್ರಚಾರಕ್ಕೆ ಬಳಸಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಮೋದಿ ಶಾ ಮತ್ತು ಒಂದು ಯೋಜನೆಯನ್ನು ಮಾಡಿದ್ರು, ಆ ಯೋಜನೆಯನ್ನ ಇವನು ಸಮರ್ಥನೆ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಅವನ ಕೆಲಸ ಅದು ಮಾಡ್ತಾನೆ. ಆದರೆ ಅವನಿಗೆ ಮೊದಲು ನಾನು ಎಲ್ಲಿಂದ ಬಂದಿದ್ದೇನೆ, ಯಾವ ನಾಡಿನಿಂದ ಬಂದಿದ್ದೇನೆ, ಯಾವ ರಾಜ್ಯದಿಂದ ಬಂದಿದ್ದೇನೆ, ಈ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದು ನನ್ನ ಕೆಲಸ. ಯಾಕಂದ್ರೆ ಈ ರಾಜ್ಯದ ಮತದಾರರು ನನಗೆ ಮತ ಹಾಕಿ ಆರಿಸಿ ಕಳಿಸಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕು ಅನ್ನುವಂಥ ಒಂದು ಸಣ್ಣ ಪ್ರಜ್ಞೆ ಇದ್ದಿದ್ದರೆ ಈ ಮನುಷ್ಯ ಏನೂ ಮಾತಾಡದೆ ಸುಮ್ಮನೆ ಕೂತ್ಕೋಬಹುದಾಗಿತ್ತಲ್ಲಿ. ಆದ್ರೆ ಮಾಡಲಿಲ್ಲ. ಇವತ್ತಿನವರೆಗೂ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟು ಸಮಸ್ಯೆಗಳಿದಾವೆ. ಮಹದಾಯಿ ಯೋಜನೆ, ಮೇಕೆದಾಟು ಯೋಜನೆ ಅಲ್ಲ, ಕರ್ನಾಟಕ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆಗಳನ್ನ ಸಂಸತ್ನಲ್ಲಿ ಚರ್ಚೆ ಮಾಡಿ ಬಾಯ್ ತೆಗೆದ್ರ ಇಲ್ವಲ್ಲ? ಒಂದು ಸರ್ತಿ ಆಮೇಲೆ ಕರ್ನಾಟಕಕ್ಕೆ ಬರ್ಬೇಕಾಗಿರುವಂತ ದುಡ್ಡು, ನ್ಯಾಯಯುತವಾಗಿ ಬರ್ಬೇಕಾಗಿರುವಂತ ಅನುದಾನ, GST ಕಾಂಪನ್ಸೇಷನ್, ಆಮೇಲೆ ಈ ಫೈನಾನ್ಸ್ ಕಮಿಷನ್ ಮುಖಾಂತರ ಬರ್ಬೇಕಾದಂತಹ ದುಡ್ಡು, ಇದ್ರ ಬಗ್ಗೆ ಒಂದೇ ಒಂದು ಮಾತಾಡದೇ ಇರುವಂತವ್ರು, ಅದು ಕೂಡ ಕನ್ನಡದ ದ್ರೋಹ, ಕರ್ನಾಟಕದ ಮಾಡುವಂತಹ ದ್ರೋಹ, ನಾಡದ್ರೋಹ. ಜೊತೆಗೆ ಇದು ಬಹಳ ನೇರವಾಗಿ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಸಮರ್ಥಿಸೋದು, ಅದು ತೇಜಸ್ವಿ ಸೂರ್ಯ ಸಮರ್ಥಿಸ್ಲಿ ಆರ್ ಮತ್ತೊಬ್ಬರು ಸಮರ್ಥಿಸ್ಲಿ, ಅವರು ನಾಡದ್ರೋಹಿಗಳು ನನ್ನ ಪ್ರಕಾರ. ವೀಕ್ಷಕರೇ, ಇದು ನಾನು ಆಗಲೇ ಹೇಳಿದೆ, ಇದು ಸ್ವಲ್ಪ ಖಾರವಾದಂಥ ಮಾತು ಅಂತ. ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ನನಗೆ ಹಂಗನ್ಸುತ್ತೆ, ಯಾರು ಕ್ಷೇತ್ರ ಪುನರ್ವಿಂಗಡಣೆಯ ಪರ ಇದ್ದಾರೋ ಅವರು ಕರ್ನಾಟಕದ ವಿರೋಧಿಗಳು. ಈಗ ಅದನ್ನು ಸಮರ್ಥಿಸಿದ್ದಾರೆ ಕೆಲವರು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾವುದನ್ನ? ಇವು ತೇಜಸ್ವಿ ಸೂರ್ಯ ಮಾತುಗಳನ್ನ, ತೇಜಸ್ವಿ ಸೂರ್ಯ ಮಾತುಗಳು ಸಮರ್ಥಿಸೋರು ಯಾರು? ಅಂಧ ಭಕ್ತರು. ನೆನ್ಪಿಟ್ಕೊಳ್ಳಿ, ಅಂಧ ಭಕ್ತರು ಅವ್ರು ಏನ್ ಹೇಳಿದ್ರು ಸಮರ್ಥಿಸ್ಕೊಂತಾರೆ. ಆಯ್ತಾ? ಸೂರ್ಯ ಪಶ್ಚಿಮ ಕೊಡ್ತಾನಂದ್ರು ಹೌದು ಹೌದು ಅಂತಾರೆ ಅವರು. ಕಾಗೆ ಬಿಳಿ ಇದೆ ಅಂದ್ರು ಹೌದು ಹೌದು ಅಂತಾರೆ ಅವರು. ಅವ್ರ ತಲೆಯಲ್ಲಿ ಸಗಣೆ ಬಿಟ್ಟು ಬೇರೆ ಇನ್ನೇನು ಇರೋದಿಲ್ಲ. ಆ ಅಂಧ ಭಕ್ತರ ಮಾತನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅವ್ರು ಹೇಳ್ದಲ್ಲ, ಅವ್ರು ಬಾಯಿ ಬಿಟ್ರೆ ಬರೀ ಕಚಡ ಚರಂಡಿನೇ ಇರುತ್ತೆ. ಅದು ಬಿಟ್ಟು ಸಹಿತ ನಾವು ಅದು ವಿಶೇಷವಾಗಿ ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಮತದಾರರು ಇವಾಗಾದ್ರೂ ಯೋಚನೆ ಮಾಡಬೇಕಾಗಿದೆ. ಮೊದಲನೇ ಸರ್ತಿ ಅವನು 3 ಲಕ್ಷಕ್ಕಿಂತ ಹೆಚ್ಚು ಬಹುಮತ ಕೊಟ್ಟು ಆರಿಸಿ ತಗೊಂಬಂದ್ರಲ್ಲ ಸ್ವಾಮಿ. ಈಗ ನೋಡಿ, ಕರ್ನಾಟಕದ ಮರ್ಯಾದೆಯನ್ನ, ಭಾರತದ ಮರ್ಯಾದೆಯನ್ನ ಅಮೆರಿಕದಲ್ಲಿ ಹರಾಜು ಹಾಕಿದ, ಕರ್ನಾಟಕದ ಮರ್ಯಾದೆಯನ್ನ ಸಂಸತ್ತಿನಲ್ಲಿ ಹರಾಜು ಹಾಕಿದ. ಇಂಥ ಒಬ್ಬ ಸಂಸದ ನಮಗೆ ಬೇಕಾ? ಇಂಥ ಒಂದು ಸಂಸದ ಪ್ರತಿನಿಧಿಸ್ತಕ್ಕಂಥ ಒಂದು ಪಕ್ಷ ನಮಗೆ ಬೇಕಾ? ಯಾಕ್ರಿ ಸ್ವಾಮಿ? ನಾವು ಹಾಕುವ ಒಂದೊಂದು ಓಟು ಏನಕ್ಕೆ? ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ದೆಹಲಿಯಲ್ಲಿ, ಸಂಸತ್ತಿನಲ್ಲಿ ಕರ್ನಾಟಕದ ಸಮಸ್ಯೆಗಳನ್ನ, ಕರ್ನಾಟಕದ ತಾಪತ್ರಯಗಳನ್ನ ಚರ್ಚಿಸಬೇಕು. ಇಲ್ಲಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ನಾವು ಓಟ್ ಹಾಕಿ ಆರಿಸಿ ಸಂಸದರನ್ನ ಕಳಿಸ್ತಾ ಇದ್ದೀವಿ. ಕಾಂಗ್ರೆಸ್ ಆದಿಯಾಗಿ ಎಲ್ಲಾ ಸಂಸದರು ಸಹಿತ ಪ್ರಶ್ನೆ ಕೇಳದೇನೆ, ಇವುಗಳ ಬಗ್ಗೆ ಹೋರಾಟ ಮಾಡದೇನೆ ಸುಮ್ಮನೆ ಇರ್ತಾರೆ ಅಂತಂದ್ರ ಈ ಸಂಸದರು ನಮಗೆ ಬೇಕಾ? ಇದರಲ್ಲಿ ಕನ್ನಡ ದ್ರೋಹಿಗಳು ಅಲ್ವಾ? ಇವುಗಳ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ಈಗ ಕುಮಾರಸ್ವಾಮಿ ಅವ್ರನ್ನು ಸಹಿತ ನಾವೇ ಆರಿಸಿ
ಸೇರಿಸಿರೋದು. ಆದ್ರೆ ಅವರು ಸಹಿತ ಏನ್ ಮಾಡ್ತಾ ಇದ್ದಾರೆ ಇವಾಗ ಈ ಡಿಲಿಮಿಟೇಷನ್ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹೌದೌದು. ಅರ್ಥ ಮಾಡಿ. ಹಾಗಾದ್ರೆ ಅವರು ಕನ್ನಡ ದ್ರೋಹಿ ಅಲ್ವಾ? ಅವರು ಕರ್ನಾಟಕ 2 ಸರ್ತಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಅವರು ಸಹಿತ ಬರೀ ತಮ್ಮ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತಿನಲ್ಲಿ ಸುಳ್ಳು ಹೇಳ್ತಾ ಇದಾರಲ್ವಾ? ಅಲ್ಲ, ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಅನಿಸ್ತದೆ, ದೇವೇಗೌಡರು ಮಾತಾಡಬೇಕಿತ್ತು. ಕ್ಷೇತ್ರ ಪುನರ್ವಿಂಗಡಣೆಯಿಂದ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗುತ್ತೆ ಕರ್ನಾಟಕಕ್ಕೆ, ಇದು ಯಾವ ರೀತಿ ಅಪಾಯ, ದಕ್ಷಿಣ ಭಾರತಕ್ಕೆ ಮುಂದೆ ಎಂಥ ಗಂಡಾಂತರ ಬರುತ್ತೆ ಅನ್ನೋದ್ರ ಬಗ್ಗೆ ದೇವೇಗೌಡ ಅಲ್ಲಿ ಮಾತಾಡಬೇಕಿತ್ತು ಸಂಸತ್ನಲ್ಲಿ. ಮತ್ತು ನೋಡಿ, ಕಳೆದ 75 ವರ್ಷಗಳಲ್ಲಿ ದಕ್ಷಿಣ ಭಾರತಕ್ಕೆ ಸಿಕ್ಕಿದ್ದು ಕೇವಲ 2 ಪ್ರಧಾನಿಗಳು. ಒಂದು ಇದೇ HD ದೇವೇಗೌಡ, ಇನ್ನೊಂದು PV ನರಸಿಂಹರಾವ್. ಈಗ ಈ ರೀತಿ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಇನ್ನು 150 ವರ್ಷ ಹೋದ್ರು, ಇನ್ನು 30-40 ಜನ ಪ್ರಧಾನಮಂತ್ರಿ ಆದರೂ ಒಬ್ಬನೇ ಒಬ್ಬ ಕನ್ನಡಿಗ ಅಥವಾ ದಕ್ಷಿಣ ಭಾರತದ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನಾದರೂ ಅರ್ಥ ಮಾಡ್ಕೊಂಡು ದೇವೇಗೌಡ ಮಾತಾಡಬೇಕಾಗಿತ್ತು. ತೇಜಸ್ವಿ ಸೂರ್ಯಗೂ ಇದೆಲ್ಲ ಅರ್ಥ ಆಗಬೇಕಿತ್ತು. ಬಟ್ ಇದು ಕನ್ನಡಿಗರ ದುರಾದೃಷ್ಟ. ತೇಜಸ್ವಿ ಸೂರ್ಯ ಪರ ಮಾತಾಡ್ತಿದ್ದಾರೆ, ನೀವು ಹೇಳ್ದಂಗೆ ಕುಮಾರಸ್ವಾಮಿ ಪರ ಮಾತಾಡ್ತಿದ್ದಾರೆ, ದೇವೇಗೌಡ ಮಾತೇ ಆಡ್ತಿಲ್ಲ. ಶೋಭಾ ಕರಂದ್ಲಾಜೆ ಆಯ್ತಾ, ಅವರು ಸಹಿತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲ ಇರ್ಲಿ, ಆದ್ರೆ ಕನ್ನಡಿಗರು ಆರಿಸಿ ಕಳಿಸಿದಾರಲ್ವಾ? ಖಂಡಿತ ಹೌದು. ನಿಮ್ ಕೆಲಸ ಏನದು? ಮಾತಾಡುತ್ತಾನೆ ಜೋಶಿ, ನಿಮ್ಮನ್ನ ಯಾರನ್ನ ಆರಿಸಿ ಕಳಿಸಿದ್ದಾರೆ? ಕನ್ನಡಿಗರು ತಾನೆ. ಹೌದು. ಕನ್ನಡ ಪರವಾಗಿ ಏನು ಮಾತಾಡಿದ್ರೆ ಅಷ್ಟು ಹೇಳ್ಬಿಡಿ ನೀವು. ಇನ್ನೇನು ಇಲ್ಲ. ಧರ್ಮ ದ್ವೇಷವನ್ನ, ಮುಸ್ಲಿಂ ದ್ವೇಷವನ್ನ, ಸಮಾಜನ ಒಡೆಯುವ ಕೆಲಸವನ್ನ ಬಿಟ್ಟು ಮಾಡ್ಕೊಂಡು ಹಾಳಾಗೋಗ್ಲಿ. ನಾನು ಹೇಳ್ತೀನಿ, ಇದು ಕರ್ನಾಟಕ ವಿಷಯ. ಕರ್ನಾಟಕ ಹೇಳಿದಾರೆ, ಈಗ ಏನಾದ್ರು ಬೈ ಮಿಸ್ ಆಗಿಲ್ಲ, ಈಗ ಓಕೆ ಆಗ್ಬಿಟ್ಟಿದ್ರೆ ಇನ್ ಶತಮಾನ ಬೇಕಿತ್ತು ಕರ್ನಾಟಕ ಚೇತರಿಸ್ಕೋಬೇಕು ಅಂದಿದ್ರೆ. ಆಗ್ಬಲ್ಲ, ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಮುಂದಾದ್ರೂ ಆಗುತ್ತೆ. ಇಲ್ಲ, ಅದಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ಈಗ ಜನಕ್ಕೆ, ಪರ್ಟಿಕ್ಯುಲರ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇದ್ರ ಬಗ್ಗೆ ಅರಿವು ಬಂದಿದೆ. ಮತ್ತೆ ಉತ್ತರ ಭಾರತದಲ್ಲೂ ಕೂಡ ಪಂಜಾಬ್ನ ಇವರೇನು ಹಿಂದಿ ಮಾತನಾಡೋ ಭಾಷೆ ರಾಜ್ಯಗಳಿದಾವಲ್ಲ, ಪಂಜಾಬ್ ನಮ್ದು ಅಂತ ಕನ್ಸಿಡರ್ ಮಾಡಲ್ಲ, ವೆಸ್ಟ್ ಬೆಂಗಾಲ್ನ ನಮ್ದು ಅಂತ ಕನ್ಸಿಡರ್ ಮಾಡಲ್ಲ. ಇವು ಇಷ್ಟೇ, ಇವು ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ, ಗುಜರಾತು, ಸಮ್ ಎಕ್ಸ್ಟೆಂಟ್ ಮಹಾರಾಷ್ಟ್ರ, ಇವು ಬಿಟ್ರೆ ಮಿಕ್ತವೆಲ್ಲ ಅವುಗಳ ಅಸ್ತಿತ್ವ ಉಳಿಸ್ಕೊಳ್ಳೋದು ಅವುಗಳ ದೊಡ್ಡ ಕ್ವಶ್ಚನ್. 750 ಸೀಟಲ್ಲಿ ಅವ್ರದೇ 500 ಸೀಟ್ ಇದ್ಬಿಟ್ಟಿದ್ರೆ ಇನ್ನೇನಾಗತ್ತೆ ಹೇಳಿ? ಮುಂದಂಗಾಗತ್ತೆ, ಬಟ್ ಈಗ ಹಂಗಾಗಲ್ಲ. ಅದೇ ಮತ್ತೆ ಹೋರಾಟಗಳು ಮತ್ತೆ ಇವುಗಳೇ ನಡೀತಾ ಹೋಗ್ತವೆ. ಆಕಸ್ಮಿಕವಾಗಿ ಈ ಸಾರ್ತಿ ಏನಾದ್ರು 2024 ಚುನಾವಣೆಯಲ್ಲಿ ಇವ್ರು ಹೇಳಿದಾಗೆ 400 ಪಾರ್ ಆಗಿತ್ತು ಅಂತಂದ್ರೆ ಈಗ ಆಗ್ಬಿಟ್ಟಿರ್ತಿತ್ತು, ಈಗಾಗಲೇ ಆಗೋಗ್ಬಿಡ್ತಿತ್ತು. ನಮ್ಮ ಇಡೀ ದೇಶ ಅನ್ನೋದಿದೆಯಲ್ವಾ, ಸರ್ವಾಧಿಕಾರಿ ನೆರಳಲ್ಲಿ ನರಳುತ್ತಾ ಇತ್ತು. ಸೊ ಆದ್ರಿಂದ ಈ ದೇಶದವ್ರು ಬಹಳ ಬುದ್ಧಿವಂತರಿದ್ದಾರೆ. ಯಾರನ್ನ ಎಲ್ಲಿ ಕೂಡಿಸ್ಬೇಕು ಅಲ್ಲೇ ಕೂಡಿಸ್ತಾರೆ. ಮುಂದೂ ಸಹಿತ ಅದೇ ರೀತಿಯಾಗಿ ಇವ್ರನ್ನ ವಿರೋಧ ಪಕ್ಷದಲ್ಲಿ ಕೂಡಿಸೋದು ಗ್ಯಾರಂಟಿ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಇಷ್ಟೊತ್ತು ಈ ಚರ್ಚೆಯನ್ನು ನೋಡಿದ್ರಿ, ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.